ब्रिज कंस्ट्रक्शन में भ्रष्टाचार का आरोप होनल्ला के पास चित्तापुर तानूर रोड पर भीम नदी पर बन रहे पुल के कंस्ट्रक्शन में बड़े पैमाने पर इरेगुलरिटीज सामने आई है। पुल अभी ऑफिशियली ओपन भी नहीं हुआ, लेकिन उसके नीचे की मिट्टी ऑलरेडी धंस गई है, जिससे कंस्ट्रक्शन क्वालिटी पर गंभीर सवालात उठ रहे। इस प्रोजेक्ट में अधिकारियों और कॉन्ट्रैक्टर्स पर और भ्रष्टाचार के आरोप लग रहे। रिपोर्ट्स के मुताबिक कंस्ट्रक्शन में घटिया क्वालिटी का सामान इस्तेमाल किया गया है। 33.13 करोड़ के एस्टीमेट खर्चे वाला ये प्रोजेक्ट कर्नाटका रोड डेवलपमेंट कॉरपोरेशन लिमिटेड KRDCL के तहत लिया गया था, जिसे NCC लिमिटेड बेंगलुरु ने एक्सिक्यूट किया है। पुल का काम 2018 में शुरू हुआ था और इसे 8 मार्च 2021 तक कंप्लीट करना था, लेकिन आज तक काम अधूरा पड़ा है। लोकल लोगों का कहना है कि कंस्ट्रक्शन क्वालिटी बहुत ही ज़्यादा ख़राब है, जिससे यहाँ से गुजरते लोगों, किसानों, पशुओं और आसपास के गांव वालों को बहुत ही ज़्यादा दिक्कत हो रही। मिनिस्टर प्रियांक खरगे ने इस प्रोजेक्ट के लिए फंड्स अप्रूव कराए थे, लेकिन अधिकारियों की लापरवाही के कारण पुल अब तक इस्तेमाल के लायक नहीं बना। दलित सेना के तालुक प्रेसिडेंट संदीप कट्टी ने डिमांड किया है कि जिम्मेदार लोगों के खिलाफ कानूनी कार्रवाई की जाए और पुल को दोबारा अच्छी क्वालिटी के साथ बनाया जाए। उन्होंने चेतावनी दी है कि अगर सरकार ने जल्दी एक्शन नहीं लिया तो वो तेज़ आंदोलन शुरू कर लेंगे। ऐसे ही ख़ास और अहम खबरों से अपडेटेड रहने के लिए चैनल को लाइक करें, शेयर करें और फॉलो करना ना भूलें। ನಮ್ಮ ಚಿತ್ತಾಪುರ ತಾಲೂಕಲ್ಲಿ ಜವರ್ಗಿ ತಾಲೂಕಕ್ಕೆ ಒಂದು ಕನೆಕ್ಟಿವಿಟಿ ಸಲಕ್ಕೆ ಬ್ರಿಡ್ಜ್ ಮಾಡೋದಂತದ. ಅದಕ್ಕೆ ಈ ಬ್ರಿಡ್ಜ್ ಏನು ಕೆಲಸ ನಡೆದದ, ಈ ಟೋಟಲಿ ಅವೈಜ್ಞಾನಿಕವಾಗಿ ಕೆಲಸ ಚಾಲು ಆಗಿದೆ. ಇದು ಒಂದ್ ಸಲ ಬಿ ಟೆಕ್ನಿಕಲ್ ಆಗಿ ಯಾರೋ ಒಂದು ಒಳ್ಳೆ ಇಂಜಿನಿಯರ್ ಇದ್ರ ಕೆಲಸ ಮಾಡ್ಯಾನ ಅಂತ ನಮ್ಮ ಅನಪ್ಲಿಲ್ಲ. ಯಾಕಂದ್ರೆ ಇದೇನ್ ಕೆಲಸ ಆಗ್ಯದ, ಈ ಕೆಲ್ಸಕ್ಕೆ ನಾವು ಯಾವದ್ ಬಿ ಒಂದ್ ರಾಡ್ ಐತ್, ಒಂದ್ ಸಿಮೆಂಟ್ ಐತ್, ಒಂದ್ ಮೆಟಲ್ ಏನೇ ಇಲ್ಲಿ ಟೋಟಲಿ ಇದಕ್ಕೆ ಹೊಳ್ಯಾಗ ಹೊಳಿ ಬ್ರಿಡ್ಜ್ ಮಾಡ್ತಾರ ಸಂಬಂಧ ಇರ್ಲಾರ್ದಪ್ಲೆ ಮಾಡೋದದ. ಅದಕ್ಕೆ ಇವತ್ತಿನ ದಿನ ನಾವು ಅದು ಈ ಬ್ರಿಡ್ಜಿಗೆ ಕೆಡ್ಲಕ್ ರೀಸನ್ ಅದು ಇಂಜಿನಿಯರ್ಸ್ ಮತ್ತ ಕಾಂಟ್ರಾಕ್ಟರ್ಸ್ ಮತ್ತ ನಮ್ ಇದಕ್ಕ ಸಂಬಂಧಪಟ್ಟ ಅಧಿಕಾರಿಗಳಾರ, ಅವರೇ ಸಂಬಂಧರ. ಯಾಕಪ್ಪ ಅಂದ್ರೆ ನಮ್ ಪ್ರಿಯಾಂಕ್ ಸಾಬ್ರು ಏನ್ ಮಾಡ್ತಾರ, ನಮ್ ಭಾಗ ಡೆವಲಪ್ ಆಗೋದಕ್ಕೆ ಕೋಟ್ಯಾಂಗಟ್ಲೆ ರೊಕ್ಕ ತಂದು ಹಾಕ್ಲತ್ತಾರ. ಬಟ್ ಇಲ್ಲಿ ನಮ್ ಜನ ಏನ್ ಮಾಡ್ತದ, ಕಾಂಟ್ರಾಕ್ಟರ್ಗಳು ಮತ್ತ ಇವು ನಮ್ ಅಧಿಕಾರಿಗಳು ಅದು ಮಿಸ್ಯೂಸ್ ಮಾಡ್ಕೊಂಡ್ ರೊಕ್ಕ ಕೊಳ್ಳುವಂತ ಕೆಲಸ ಮಾಡತ್ತಾರ. ಜೋ ಬೋರ್ಡ್ ಲಗಾಯೆ ಅಲ್ಲಿನ ಬೋರ್ಡ್ ಹಚ್ಚಾರ, ಇದು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಕಡಿಲೆ ಸಾಗದ ರೋಡ್ ಅದ. ಇದೇನದ 2018 ಅಂತ ಬೋರ್ಡ್ ಹಾಕಿದೆ. 2018 ತಕ್ ಚಾಲು ಆಗಿ 2021 ಮುಗಿಬೇಕಿತ್ತು. ಟೋಟಲ್ 33 ಕೋಟಿ ಕೆಲಸ ಅದ. ಟೋಟಲ್ 33 ಕೋಟಿ ಕೆಲಸ ಅದ. ಬಟ್ ಇನ್ನೊಂದ್ ಏನೋ ಎಕ್ಸ್ಟೆನ್ಷನ್ ಆಗ್ಯದ ಅಂತ ಒಂದು ಮಾತು ಬಿ ಅದ. ಅದಕ್ಕೆ ಮೊನ್ನೆ ನಾವೇನ್ ಮಾಡಿದೆವು, ನಮ್ AEE ಏನ್ ಸಂಬಂಧಪಟ್ಟ ಸಂತೋಷ್ ಕುಮಾರ್ ಅಂತ AEE ಇರ್ತಾರ, ಸಂತೋಷ್ ಕುಮಾರ್ ಅವ್ರಿಗೆ ಮಾತಾಡ್ದನ ಮತ್ತೆ ಕಂಪ್ಲೀಟ್ ಬಿ ಕೊಟ್ಟಿನ. ಸರ್ ಇದು ಕೆಲಸ ಅವೈಜ್ಞಾನಿಕವಾಗಿ ಕೆಲಸ ನಡೆದದ, ಅದಕ್ಕೆ ನೀವು ಸ್ವಲ್ಪ ಪರಿಶೀಲನೆ ಮಾಡಿ ಸ್ವಲ್ಪ ಇದು ಏನ್ ಕರೆಕ್ಟ್ ಆಗಿ ಮೆಟೀರಿಯಲ್ ಯೂಸ್ ಮಾಡತ್ತಾರಿಲ್ಲ ನೋಡ್ರಿ ಸರ್. ಯಾಕಂದ್ರೆ ನೀವು ಅಲ್ಲಿ ಇರ್ತೀರಿ, ಆ ಕಾಂಟ್ರಾಕ್ಟರ್ ಏನ್ ಮಾಡತ್ತ ನೋಡ್ರಿ ಸರ್. ನಾವ್ ಮತ್ತೊಂದ್ ಪ್ರಶ್ನೆ ಅದ, ಅದಕ್ಕೆ ಕ್ಲಿಯರ್ ಮಾಡಿ ಸರ್ ಅಂತ ಅವ್ರಿಗೆ ಕೇಳಿನವ್ರಿಗೆ. ಬಟ್ ಅವರು ನನಗೇನು ಸ್ಪಷ್ಟತೆ ಕೊಟ್ರು, ಇಲ್ಲ ಇಲ್ಲಿ ನಡೆಯಂತ ಕೆಲಸ ಎಲ್ಲ ವೈಜ್ಞಾನಿಕವಾಗಿ ಮಾಡ್ಲತ್ತೀವಿ, ಎಲ್ಲ ಕರೆಕ್ಟ್ ಅದ, ಇದು ಏನು ತಪ್ಪಿಲ್ಲ ಅಂತ ಅವ್ರನ್ನ ಅದೇ ಮಾತಾಡಿನವ್ರಿಗೆ. ಸರ್ ಇದು ಏನ್ ಕೆಲಸ ನಡೆದದ, ಇದಕ್ ಪರಿಶೀಲನೆ ಮಾಡ್ಕಸಿಂದ ಮುಂದ್ ಕಂಟಿನ್ಯೂ ಮಾಡ್ರಿ ಸರ್. ಇದು ಕೆಲಸ ನಿಂದ್ರಿಸಮ್ರಿ. ಇಲ್ಲರಿ ನಾವು ಕೆಲಸ ಕರೆಕ್ಟ್ ಮಾಡ್ಲತ್ತೀವಿ, ಕೆಲ್ಸದಾಗ ಏನು ಎಡಮತ್ತಿಲ್ಲ, ಬೇಕಾದ್ರೆ ನೀವು ಬರ್ರಿ, ನಾವೇ ಬರಾಮಿ ನೋಡ್ತೀವಿ ಅನ್ನ ಮಾತಾಡಿದ್ರ. ನಾ ಅದಕ್ಕೆ ಮೇಲೆ ಇಲ್ಲ ಸರ್, ನಾ ಮೀಡಿಯಾ ಕರ್ಕೊಂಡ್ ಬರ್ತೀನಿ, ನೋಡ್ರಿ ನೀವು ಒನ್ ಟೈಮ್ ಯೋಚನೆ ಮಾಡ್ರಿ ಅಂತ ನಾ ಮಾತಾಡೋ 4 ದಿನಕ್ಕೆ ಇದು ನಮ್ ಮಳಿ ಇದು ನಮ್ ಬಳಿ ಏನ್ ಈ ಟೈಮ್ ಉತ್ತರ ಕರ್ನಾಟಕದಾಗ ಏನ್ ಮಳಿ ಹೆಚ್ಚಿಗೈತೆ, ಅದು ಒಂದೇ ಪ್ರಭಾವಕ್ಕೆ ಬ್ರಿಡ್ಜ್ ಮುಳುಗೋಯ್ತು, ಬ್ರಿಡ್ಜ್ ಬಿದ್ದೋಯ್ತು. ಬ್ರಿಡ್ಜ್ ಈ ಪರಿಸ್ಥಿತಿ ಈಗ ನೋಡ, ಈಗ ನಾರ್ಮಲಿ ನಾವ್ ಒಂದ್ ಬ್ರಿಡ್ಜ್ ನಿರ್ಮಾಣ ಮಾಡ್ಬೇಕಂದ್ರ ಕರೆಕ್ಟ್ ಆಗಿ ಇಷ್ಟ ನಮ್ ನಾಳೆಗೆ ಇಷ್ಟ ನೀರ್ ಬಂದ್ರು ಬಿ ಇಷ್ಟ ಲೆಂತ್ ಇರ್ಬೇಕಪ್ಪ, ಇಷ್ಟ ಹೈಟ್ ಇರ್ಬೇಕಪ್ಪ ಅಂತ ಮಾತಿರ್ತದ. ಅದು ವೈಜ್ಞಾನಿಕತೆನೇ ಇಲ್ಲ ಒಟ್ಟ ಇಲ್ಲಿ. ಈ ಬ್ರಿಡ್ಜ್ ಒಂದೇ ಮಳಿಗೆ ಮುಳುಗೋಯ್ತು, ಮುರಿದು ಬಿತ್ತು. ನಾಳೆಗೆ ಈ ಬ್ರಿಡ್ಜ್ ಚಾಲು ಆಗಿತ್ತು, ನಾಳೆಗೆ ಜನಗಳು ಓಡಾಡ್ತಾ ಇದ್ರು, ಅವಾಗ ಬಿದ್ದಿತ್ತಂದ್ರೆ ಹೆಂಗ್ ಮಾಡ್ಬೇಕಿತ್ತು. ಇವತ್ತಿನ ದಿನ ನೀವು ಮೀಡಿಯಾಕ್ ಅದಕ್ಕೆ ಕರ್ಸಿನಿ, ಮೀಡಿಯಾಕ್ ಕರೆಸಿ ಮತ್ತು ಎಲ್ಲ ಸುಮ್ಮನೆ ಪತ್ರಕರ್ತರಿಗೆ ಇದು ಮಾಡ್ತೀನಿ. ಕರ್ಸಿಂದ ಏನದ, ಇದು ನಮ್ಮದು ಹೊನ್ನಾಳ ಮತ್ ತುಂದೂರ್ ನಡುವಿನ ರೋಡ್ ಆಲತ್ತದ. ಈ ರೋಡಿಗೆ ಒಂದು ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿ ಮುಂದಿನ ಕರೆಕ್ಟ್ ಇದು ಮಾಡ್ಬೇಕು. ಯಾಕಪ್ಪ ಅಂದ್ರೆ ನೀವೇನ್ ಕೇಳತ್ತೀರಿ ನಂಗ, ಇದು ಇಷ್ಟ ಹಿಂಗ್ಯಾಕ್ ಮಾಡ್ಯಾರ ಅಂತ. ಹಿಂಗ್ ಯಾಕೆ ಮಾಡೋದ್ ರೀಸನ್ ಏನಪ್ಪ ಅಂದ್ರ, ಕಾಂಟ್ರಾಕ್ಟರ್ ಏನ್ ಹಾರಲ್ಲ, ಕಾಂಟ್ರಾಕ್ಟರ್ ಪ್ಲಸ್ ಅಧಿಕಾರಿ ಏನ್ ಅಧಿಕಾರಿಗಳೇನ್ ಕಾಂಟ್ರಾಕ್ಟರ್ ಇಬ್ರು ಕಲ್ತ್ಕಸಿಂದ ಆಟ ಆಡ್ಲತ್ತಾರ. ಇಬ್ರು ಕಲ್ತ್ಕಸಿಂದ ಆಟ ಹೆಂಗಂದ್ರ,
ಇವ್ ಕಾಂಟ್ರಾಕ್ಟರ್ ಕಡಿಮೆ ಆಗ್ಬಿಟ್ಟನ. ಇವ ಅಧಿಕಾರಿನೇ ನಮ್ಮ ಅಧಿಕಾರಿ ಏನಿರ್ತಾನ ಯಾರೋ ಡಬಲ್ ಸಂತೋಷ್ ಕುಮಾರ್ ಅಂತ ಕಸಿಂದ KRDSL ಇದಾರ ಅವ್ರಿಗೆ ಅವರು ಮತ್ ಇಬ್ರು ಕೊಳ್ಳೆ ಹೊಡ ಅಂತ ಮಾಡಿ ಕೆಲಸ ಮಾಡ್ತಾರ. ಅವ್ರಿಬ್ರು ಹಂಚ್ಕೊಂಡ್ ಏನದ ಇದು ನಮ್ಗೆ ಯಾರು ಕೇಳ್ತಾರ, ಇದೇನ್ ಊರ್ ಹೊರಗ ಇಬ್ಬರು ನಡು ಜವರ್ಗಿ ತಾಲೂಕಾ ಮತ್ತೆ ಇದು ಚಿತ್ತಾಪುರ ತಾಲೂಕಾ ನಡು ಬರ್ತದ. ಇದ ನಡು ಯಾರು ನಮ್ಗಾರ ಕೇಳ್ತಾರ ಮಾಡಿ ಹೋಗ್ಬೇಡ ಮುಂದೆ ಏನಾಕಲಿ ಇದು ಅವ್ರಿಗೆ ಮೇರ ನಂದೇನ್ ಮಾತದ. ಪ್ರಿಯಾಂಕ್ ಸಾಬರ್ ಏನ್ ಇನೋಸೆನ್ಸಿ ಆಗಸಿಂದ ಏನ್ ನಮ್ ಜನಗಳ ಮೇಲೆ ಭರೋಸಾ ಮಾಡಿ ನೀವ್ ಮಾಡ್ಕೊರಪ್ಪ ನಿಮ್ಮೂರ್ ಡೆವಲಪ್ ಮಾಡ್ಕೋರಿ ಅಂತ ಕಸಿಂದ ಏನ್ ಕೊಡ್ಲತ್ತಾರ, ಅದಕ್ ಮಿಸ್ಯೂಸ್ ಮಾಡ್ಕೊತಾರ ಅಂತ ಕಸಿಂದ ನಂದೊಂದ್ ಇದದ ಏನಂತಾರ ಸಾಬ್ರಿಗೆ ಏನ್ ಮಾಡತ್ತಾರ ಜನ ಮಿಸ್ಗೈಡ್ ಮಾಡತ್ತಾರ. ಮಿಸ್ಗೈಡ್ ಅಂದ್ರೆ ಏನದ, ಇಲ್ಲ ಸರ್ ಎಲ್ಲ ಕರೆಕ್ಟ್ ಆಗಿ ನಡ್ದದ. ಒಂದ್ ಸ್ವಲ್ಪ ಜನ ಲೀಡರ್ಸ್ ಗಳು ಬೇರ ಅವ್ರಿಗೆ ಪರ್ಸೆಂಟೇಜ್ ಏನ್ ಮಾಡ್ತಾರ, ಇಲ್ಲ ಸರ್ ಎಲ್ಲ ಒಳ್ಳೆ ನಡೆದ ಸರ್, ಕರೆಕ್ಟ್ ಎಲ್ಲ ನಡೆದ ಸರ್, ಹಂಗೇನ್ ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ನೀವು ಪುಣ್ಯಲೆ ಎಲ್ಲ ಕರೆಕ್ಟ್ ನಡೆದದ. ನಾ ಇನ್ನೊಂದ್ ಮಾತು ಹೇಳಕ್ ಬರ್ತೀನಿ, ನಮ್ ಚಿತ್ತಾಪುರ ತಾಲೂಕಕ್ ಪ್ರಿಯಾಂಕ್ ಸಾಬರ್ ಇಡೀ ಸ್ಟೇಟ್ ದಾಗ ಎಲ್ಲಿ ಎಷ್ಟು ಬಜೆಟ್ ಉಂಟದ್ ಗೊತ್ತಿಲ್ಲ. ಬಟ್ ನಮ್ ಚಿತ್ತಾಪುರ ತಾಲೂಕಕ್ ಪ್ರಿಯಾಂಕ್ ಸಾಬರ್ ಇಷ್ಟು ಒಳ್ಳೆ ಕೆಲಸ ಮಾಡತ್ತಾರ, ಇಷ್ಟು ಫಂಡ್ ಹಾಕ್ಲತ್ತಾರ, ಇಷ್ಟ ಏನೇನೋ ನಮಗ್ ಸವಲತ್ ಕೊಡ್ಲತ್ತಾರ. ಅದು ನಮ್ಗೆ ಎಲ್ಲ ಸುಮ್ಮನೆ ಕರೆಕ್ಟ್ ಆಗಿ ಮುಟ್ಟಲಾಗ್ಯದ. ಎಲ್ಲರೂ ಏನ್ ಮಾಡ್ತಾರ ಕೊಳ್ಳೆ ಹೊಡ್ಲತ್ತಾರ. ಎಲ್ಲರೂ ಕೊಳ್ಳೆ ಹೊಡೆದ